ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಈ ಸೀಸನ್ ನಲ್ಲಿ IPL ನಲ್ಲಿ ಮೊದಲ ಬಾರಿಗೆ ಪಂಜಾಬ್ಗೆ ಸೋಲಿನ ಪಾಠ ಕಲಿಸಿದ ರಾಜಸ್ಥಾನ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಯಾಕೆ ಅಂದ್ರೆ ನಿಜವಾಗ್ಲೂ ಈ ಸೀಸನ್ ಅಲ್ಲಿ ಎಲ್ಲಾ ಆಡಿರೋ ಮ್ಯಾಚ್ಗಳಲ್ಲಿ ಎಲ್ಲಾ ಮ್ಯಾಚ್ ಗೆದ್ದಿತ್ತು. ಒಂದು ಮ್ಯಾಚ್ ಮಾತ್ರ ನೋ ರಿಸಲ್ಟ್ ಆಗಿತ್ತು. ಒಂದು ವೇಳೆ ಆ ಮ್ಯಾಚ್ ಏನಾದ್ರು ಆಡಿದ್ರೆ ಆ ಮ್ಯಾಚ್ ಕೂಡ ವಿನ್ ಆಗ್ತಾ ಇದ್ರು ಅಂತ ನನ್ನ ಅನಿಸಿಕೆ. KKR 3-4 ಕಳ್ಕೊಂಡಿತ್ತು, ಮಳೆ ಬಂದು ಸ್ಟಾಪ್ ಆಗಿತ್ತು ಮ್ಯಾಚ್, ಸರಿನಾ? ಆ ಮ್ಯಾಚ್ ಅವರು ವಿನ್ ಆಗ್ತಾ ಇದ್ರು. ಬಟ್ ಈ ಸೀಸನ್ ಅಲ್ಲಿ ಮೊದಲ ಬಾರಿಗೆ ನಮ್ಮನ್ನ ಇಡರ್ ಯಾರೆಲ್ಲ ಗುರು ಅನ್ಸ್ಟಾಪಬಲ್ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರು ನಮ್ಮ ಸರ್ಪಂಚ್ ಸಯ್ಯಾರ್ ಅವರು. ಅವ್ರಿಗೆ ಗೆಲುವಿನ ನಾಗಲೋಟಕ್ಕೆ ಕಡಿವಾಣ ಹಾಕಿದ್ದು ಮಾತ್ರ ರಾಜಸ್ಥಾನ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ಅಲ್ಲಿ ಇಷ್ಟ ಕ್ಲಿನಿಕಲ್ ವಿನ್ ಅಂತಾನೆ ಹೇಳ್ಬೋದು. ಆರಾಮಾಗಿ ಯಾವುದು ಇಲ್ದಾನೆ ಆರಾಮಾಗಿ 4 ಬಾಲ್ಸ್ ರಿಮೈನಿಂಗ್ ಅಲ್ಲೇ ಆಟ ಆಡಿ 223 ಸ್ಕೋರ್ನ ಆರಾಮಾಗಿ ಚೇಂಜ್ ಮಾಡ್ತಾರೆ. ಇಟ್ಸ್ ಎ ವೆರಿ ಗುಡ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಓಪನರ್ಸ್ ಒಳ್ಳೆ ಸಾಥ್ ಕೊಡ್ತಾರೆ. ಅದಾದ್ಮೇಲೆ ಮೇನ್ ಆಗಿ ರಾಜಸ್ಥಾನದಲ್ಲಿ ತುಂಬಾ ಎಡುತ್ತಾ ಇದ್ದು ಮಿಡ್ಲ್ ಆರ್ಡರ್ ಅಲ್ಲಿ ಇವತ್ತು ರಿಯಾನ್ ಪರಾಗ್ ಆಗಿರ್ಬೋದು, ಫೆರಾರಿ ಆಗಿರ್ಬೋದು, ಅದೇ ರೀತಿಯಾಗಿ ಶಿವಮ್ ದೂಬೆ ಆಗಿರ್ಬೋದು ಇವರು ನೀಟಾಗಿ ಚೆನ್ನಾಗಿ ಅದ್ಭುತವಾಗಿ ಆಕರ್ಷವಾಗಿ ಅಮೋಘವಾಗಿ ಬ್ಯಾಟಿಂಗ್ ಆಡಿ ಈಸಿಯಾಗಿ ರಾಜಸ್ಥಾನ ವಿನ್ ಮಾಡಿಸ್ತಾರೆ. ಈಗ ನೋಡ್ತಾ ಇದ್ರೆ ಈ ಫಾರ್ಮ್ ನೋಡ್ತಾ ಇದ್ರೆ ಈ ಬ್ಯಾಟಿಂಗ್ ಲೈನ್ ನೋಡ್ತಾ ಇದ್ರೆ ಈಗ ಅನಿಸ್ತಾ ಇದೆ ರಾಜಸ್ಥಾನ ತುಂಬಾ ಸ್ಟ್ರಾಂಗ್ ಇದೆ. ಯಾಕೆ ಅಂದ್ರೆ ಇಷ್ಟು ದಿನಗಳ ಕಾಲ ಮಿಡ್ಲ್ ಆರ್ಡರ್ ಅಲ್ಲಿ ಫಾರ್ಮ್ ಅಲ್ಲಿ ಬಂದಿರಲಿಲ್ಲ. ಕೇವಲ ಜಡೇಜಾ ಮಾತ್ರ ಆಡ್ತಾ ಇದ್ರು, ಮಿಕ್ಕಿದವರು ಯಾರು ಬಂದು ಆಡ್ತಾನೆ ಇರಲಿಲ್ಲ. ಇನ್ನು ಜಡೇಜಾ ಇದ್ರು, ಶನಕ ಇದ್ರು, ಆದ್ರೂ ಕೂಡ ದುಬೆ ಮತ್ತೆ ನಮ್ಮ ಫೆರಾರಿ ಅವರು ಈಜಿಯಾಗಿ ಚೇಂಜ್ ಮಾಡ್ತಾರೆ. ಫೆರಾರಿ ಅವರು 20 ಬಾಲ್ಗೆ 50 ರನ್ ಹೊಡಿತಾರೆ. ಖಂಡಿತವಾಗ್ಲು ದ ಇಂಪಾರ್ಟೆಂಟ್ ಸ್ಕೋರ್ ಮ್ಯಾಚ್ ಅಂಡ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದ್ ವೇಳೆ ಆ ಟೈಮಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ವಿಕೆಟ್ ಏನಾದ್ರೂ ಔಟ್ ಆಗಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ನೀಟಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಣ. ಪಿಟಿಷನ್ ಅಂತೂ ಯಾರು ಹೇಳಿಲ್ಲ, ಅವ್ರ ಹೆಸರು ಹೇಳಕ್ಕೆ ಏನು ಇಲ್ಲ. ಯಾಕಂದ್ರೆ ನಾನು ವಿಡಿಯೋ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ನಂದೇ ತಪ್ಪಿದೆ, ವಿಡಿಯೋ ಮಾಡಿರಲಿಲ್ಲ. ಪಿಟಿಷನ್ ನೀವು ಯಾರು ಹೇಳಿಲ್ಲ, ಹೆಸರು ಹೇಳಕ್ಕೆ ಏನು ಇಲ್ಲ, ಸರಿನಾ? ಇನ್ನು ಮ್ಯಾಚ್ ಬಗ್ಗೆ ಮಾತಾಡಬೇಕಂದ್ರೆ ಖಂಡಿತವಾಗ್ಲು ಟಾಸ್ ಗೆಲ್ತಾರೆ ರಾಜಸ್ಥಾನ ಅವರು. ಟಾಸ್ ಗೆದ್ದು ಬೌಲಿಂಗ್ ತಗೋದ್ರೆ ನಾವು ಬೌಲಿಂಗ್ ತಗೋತೀವಿ ಅಂತ. ಯಾಕಂದ್ರೆ ಇವ್ರಿಗೆ 270 ಟಾರ್ಗೆಟ್ ಕೊಟ್ಟರು ಕೂಡ ಆರಾಮಾಗಿ ಚೇಂಜ್ ಮಾಡ್ತಾರೆ. ನಮ್ಗೆ ಎದಕ್ಕೆ ಬಂದಿರೋದು ನಾವೇ ಚೇಂಜ್ ಮಾಡ್ತೀವಿ, ಇವ್ರು ಚೇಂಜ್ ಮಾಡಕ್ಕೆ ಅವಕಾಶನೇ ಕೊಡಲ್ಲ ಗುರು ನಾವು ಅಂತಲ್ಲಿ ಈಸಿಯಾಗಿ ತಗೊಂತಾರೆ. ಏನಂತ ನಾವು ಬೌಲಿಂಗ್ ಮಾಡ್ತೀವಿ ಅಂತ ತಗೊಂತಾರೆ. ಖಂಡಿತವಾಗ್ಲು ತಗೊಂತಾರೆ. ಆ ಬೌಲಿಂಗ್ ತಗೊಂಡ್ಮೇಲೆ ಹೌದು ಆಲ್ಮೋಸ್ಟ್ ಅಲ್ಲಿ ಫಾರ್ಮ್ ಅಲ್ಲಿ ಇದಾರೆ ಗುರು ಬ್ಯಾಟ್ಸ್ಮನ್ಗಳು. ಯಾರು ಪಂಜಾಬ್ ಅಲ್ಲಿರೋ ಬ್ಯಾಟ್ಸ್ಮನ್ಗಳು ಸೂಪರ್ ಬಾಗೆ 222 ರನ್ ಹೊಡಿತಾರೆ 20 ಓವರಲ್ಲಿ. ಒಳ್ಳೆ ಸ್ಕೋರ್ ಏನೇ ಅದು, ಕಡಿಮೆ ಸ್ಕೋರ್ ಏನಲ್ಲ. ಇಟ್ಸ್ ಎ ಗುಡ್ ಸ್ಕೋರ್ ಅಂತ ಹೇಳ್ಬೋದು. ಯಾಕಂದ್ರೆ 200 ಮೇಲೆ ಟಾರ್ಗೆಟ್ ಕೊಟ್ಟರೆ ಒಳ್ಳೆ ಸ್ಕೋರ್ ಏನೇ ಅದು ಕಂಟ್ರೋಲ್ ಮಾಡ್ಕೋಬಹುದು. ಬ್ಯಾಟಿಂಗ್ ಅಂತ ತಗೊಂಡ್ರೆ ಪ್ರಭುವರ್ ಸಿಂಗ್ 50-90 ರನ್ ಹೊಡಿತಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಸೀಸನ್ ಅಲ್ಲಿ ಸ್ಟ್ರೈಕ್ ರೇಟ್ 134 ಇದೆ, ಕಡಿಮೆ ಅನಿಸ್ತು, ಸರಿನಾ? ಈ ಪ್ರಿಯಾಂಶ್ ಆರ್ಯ ಮಾತ್ರ ಬಾಯಿಗೆ ಹೆಂಗ್ ಬಂದಲ್ಲ ಬ್ಯಾಟ್ ಹೆಂಗ್ ಸಿಕ್ತಂಗ್ ಹೊಡಿತಾ ಇದ್ರು ಬಾಲ್ನ. ಕೆಲವೆಲ್ಲ ಎಡ್ಜ್ ಫೋರ್ ಹೋಗ್ತಾ ಇತ್ತು, ಕೆಲವೆಲ್ಲ ಶಾರ್ಟ್ ಹೋಗ್ತಾ ಇತ್ತು. ಸುಮ್ನೆ ಹಿಂಗ್ ಅಂತ ಇದ್ರು. ಅದು ಎಂತ ಬ್ಯಾಟಿಂಗ್ ಆಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಪವರ್ ಪ್ಲೇಯಲ್ಲೇ ಆಡಕ್ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ ಇವ್ರಿಗೆ. ಖಂಡಿತವಾಗ್ಲೂ 5-4 1 6 ಹೊಡೆದು 263 ಸ್ಟ್ರೈಕ್ ರೇಟ್ ಅಲ್ಲಿ 11 ಬಾಲ್ಗೆ 23 ರನ್ ಹೊಡೆದು 29 ರನ್ ಔಟ್ ಆಗ್ತಾರೆ. ಇನ್ನು ಅದಾದ್ಮೇಲೆ ಕನ್ಲೆ ಕೂಡ ಕೂಪರ್ ಕನ್ಲೆ ಕೂಡ ಚೆನ್ನಾಗಿ ಆಡ್ತಾರೆ. ಅವ್ರು ಕೂಡ ಚೆನ್ನಾಗಿ 30 ರನ್ ಹೊಡಿತಾರೆ. ಇನ್ನು ಮಾರ್ಕಸ್ ಸ್ಟೋನಿಸ್ ಒಳ್ಳೆ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಆಕ್ಚುಲಿ ಅವ್ರು 200 ಒಳಗಡೆ ಇರ್ತಾವಪ್ಪ ಸ್ಕೋರ್ ಅನ್ನೋ ಟೈಮಲ್ಲಿ 22 ಬಾಲಿಗೆ 62 ರನ್ ಹೊಡಿತಾರೆ. 6 6 ಮತ್ತೆ 4 4 ಹೊಡಿತಾರೆ. ಎಸ್ಪೆಷಲಿ ಲಾಸ್ಟ್ ಓವರಲ್ಲಿ ಮಾತ್ರ ಅದ್ಭುತವಾಗಿ 24 ರನ್ ಹೊಡಿತಾರೆ. ಅದೇ ಒಳ್ಳೆ ಸ್ಕೋರ್ ಅಂತ ಹೇಳ್ಬೋದು ಖಂಡಿತವಾಗ್ಲು, ಸರಿನಾ? ಇನ್ನು ಬ್ಯಾಟಿಂಗ್ ಬೌಲಿಂಗ್ ಅಂತ ತಗೊಂಡಾಗ 4 ವಿಕೆಟ್ ಕಳ್ಕೊತಾರೆ. 4 ವಿಕೆಟ್ ಅಲ್ಲಿ ರಾಜ ಪಂಜಾ ಅವ್ರು ಮಾತ್ರ 2 ವಿಕೆಟ್ ತಗೊಂತಾರೆ. ಆಚಾರ್ 1 ವಿಕೆಟ್, ಬರ್ಗರ್ 1 ವಿಕೆಟ್ ತಗೊಂತಾರೆ. ಬಟ್ ಅಷ್ಟು ಕ್ಲಿನಿಕಲ್ ಬೌಲಿಂಗ್ ಮಾಡಿದ್ದಂದ್ರೆ ಮಾತ್ರ ಜಡೇಜಾ ಅಂತ ಹೇಳ್ಬೋದು. ಯಾಕಂದ್ರೆ ಎಕಾನಮಿ ಅವ್ರದ್ದು ಮಾತ್ರ ಕಡಿಮೆ ಇರೋದು. ಇನ್ನು ಆಮೇಲೆ ಶುರುವಾಗುತ್ತೆ, ಗೊತ್ತಾ ಇರುತ್ತೆ ವೈಭವ್ ಸೂರ್ಯವಂಶಿ ಯಾವ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ತಾರಂತ. ಖಂಡಿತವಾಗ್ಲು ಏನೋ ಮಾಡ್ತಾರಲ್ಲಪ್ಪ ಇವತ್ತು. ಆಕ್ಚುಲಿ ನಮ್ಮ ಹರ್ಷದೀಪ್ ಸಿಂಗ್ ಅವ್ರು ಬೌಲಿಂಗ್ ಹಾಕ್ತಾಗ 2 ಬಾಲ್ ಟುಕ್ಕು ಅಂತಾರೆ. ಬೌಲಿಂಗ್ ಪಿಚ್ ಕಾಣ್ತಾ ಇದೆ ಗುರು, ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ, ಚೆನ್ನಾಗಿ ಆಡ್ತಾ ಇದಾರೆ ಅಂತ ಅನಿಸ್ತಾ ಇತ್ತು. ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ಖಂಡಿತವಾಗ್ಲು. ಯಾಕೆ ಅಂದ್ರೆ ಒಳ್ಳೆ ಹಿಟ್ಟಿಂಗ್ ಮಾಡ್ತಾರೆ ಗುರು. ಜೈಸ್ವಾಲ್ ಆಗಿರ್ಬೋದು, ಸೂರ್ಯವಂಶಿ ಆಗಿರ್ಬೋದು. 16 ಬಾಲ್ಗೆ 143 ಅಲ್ಲ ಗುರು, ಕೇವಲ 43 ರನ್ ಹೊಡಿತಾರೆ. 16 ಬಾಲ್ಗೆ 143 ಹೊಡಿಯಕ್ಕಾಗತ್ತ? 16 ಬಾಲ್ಗೆ 43 ರನ್ ಹೊಡಿತಾರೆ. 5 6 3 4 ಹೊಡಿತಾರೆ. ಖಂಡಿತವಾಗ್ಲು ಸೂಪರ್ ಬಂತ ಹೇಳ್ಬೋದು. ಅದಾದ್ಮೇಲೆ ಜುರೆಲ್ ಆಗಿರ್ಬೋದು, ಪರಾಗ್ ಆಗಿರ್ಬೋದು ಬೇಗ ವಿಕೆಟ್ ಕಳ್ಕೊಂತಾರೆ. ಅದಾದ್ಮೇಲೆ ಬಂದಿದೆ ಫೆರಾರಿಯ ಮತ್ತು ಸುಪನ್ ದುಬೆ. ಇವರಿಬ್ಬರು ಮಾತ್ರ ಚೆನ್ನಾಗಿ ಸೂಪರ್ ಆಗಿ ಬ್ಯಾಟಿಂಗ್ ಆಡಿ ಇನ್ನೂ 4 ಬಾಲ್ ಇರೋ ಹಾಗೇನೆ ಚೆನ್ನಾಗಿ ಚಚ್ತಾರೆ. 4ಗಳು 6ಗಳೆಲ್ಲ ಆಟ ಆಡಿ ಚೆನ್ನಾಗಿ ವಿನ್ನಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು.
ಫಸ್ಟ್ ಭದ್ರ ಬುನಾದಿ ಹಾಕಿಕೊಟ್ಟಿದ್ದು ಜೈಸ್ವಾಲ್ ಮತ್ತು ಸೂರ್ಯವಂಶಿ. ಇಬ್ರು ಕೂಡ ಸ್ಟ್ಯಾಂಡಿಂಗ್ ಒಳ್ಳೆ 40 ರನ್ 50 ರನ್ ಹೊಡಿತಾರೆ, ಚೆನ್ನಾಗಿ ಫಾರ್ಮಿಂಗ್ ಕೊಡ್ತಾರೆ. ಅದಾದ್ಮೇಲೆ ರಿಯಾಮ್ ಪರಾಗ್ ಕೂಡ ಬಂದರೆ ಸ್ಟಾರ್ಟ್ ಮಾಡ್ಕೊತಾರೆ. ಏನಕ್ಕಂದ್ರೆ ರಿಕ್ವೈರ್ಮೆಂಟ್ ತುಂಬಾ ಬೆಳಿಬಾರ್ದು, ಬೆಳೆದ್ರೆ ಒಂದೆಲ್ಲ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವರು ಕೂಡ ಚೆನ್ನಾಗಿ ಆಟ ಆಡ್ತಾರೆ. ಅದಾದ್ಮೇಲೆ ಫೆರಾರಿ ಮತ್ತೆ ಸೂಪರ್ ಆಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಟುಕ್ಕು ಅಂದ್ರು ಕೂಡ ಅದಾದ್ಮೇಲೆ ಒಳ್ಳೆ ಫಾರ್ಮಿಂಗ್ ಬರ್ತಾರೆ, ಒಳ್ಳೆ ತಗೊಂತಾರೆ. ಕೊನೆಯಲ್ಲಿ 6-4 3-6 52 ರನ್ ಹೊಡಿತಾರೆ, ಇನ್ನೂ ಸ್ಟ್ರೈಕ್ ರೇಟ್ ಹೊಡಿತಾರೆ. ಇನ್ನು ಅದಾದ್ಮೇಲೆ ಶುಭನ್ ದುಬೆ ಕೂಡ ಇಲ್ಲಿ ಮೇನ್ ಟರ್ನಿಂಗ್ ಪಾಯಿಂಟ್ ಇದ್ದಾನೆ, 12 ಬಾಲ್ಗೆ 31. ಇವ್ರೇನಾದ್ರು ಹಿಟ್ಟಿಂಗ್ ಮಾಡಲಿ ಅಂದ್ರೆ ಒಬ್ಬರು ಹಿಟ್ಟಿಂಗ್ ಮಾಡೋದು ಕಷ್ಟ ಆಗ್ತಾ ಇತ್ತು, ಇಬ್ರು ಹಿಟ್ಟಿಂಗ್ ಮಾಡೋ ಕಾರಣ ಈಸಿ ಆಯ್ತು ಅಂತ ಹೇಳ್ಬೋದು. ಇವ್ರು ಕೂಡ 3-4 2 6 ಹೊಡೆದು ಕರೆಕ್ಟ್ ಆಗಿ ಆಡ್ತಾರೆ. ಬಟ್ ಫಸ್ಟ್ ಅನಾಲಿಸಿಸ್ ಮ್ಯಾಚ್ ಅಲ್ಲಿ ಶ್ರೇಯಸ್ ಅವ್ರು ಹೇಳ್ತಾರೆ, ನಾವು ಒಳ್ಳೆ ಸ್ಕೋರ್ ಹೊಡೆದಿದ್ವಿ ಬಟ್ ಡಿಫೆಂಡ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ. ಖಂಡಿತವಾಗ್ಲೂ ಒಂದಂತೂ ನೆನ್ಪು ಮಾಡಿ ಇಟ್ಕೊಳ್ಳಿ, IPL ಸೀಸನ್ ಟೀಮ್ಗಳಲ್ಲಿ ಅಂದ್ರೆ ಪಂಜಾಬರ್ಗೆ ಏನಾದ್ರು ಚೇಂಜಿಂಗ್ ಕೊಟ್ರೆ ಕಷ್ಟ ಆಗುತ್ತೆ. ಅವ್ರನ್ನ ಫಸ್ಟ್ ಬ್ಯಾಟಿಂಗ್ ಆಡಿಸಿ ಹೊಡಿದ್ರೆ ನೀವು ಎಷ್ಟು ಹೊಡಿದ್ರೆ ನಾವು ಹೊಡಿತೀವಿ ಅಂತ ಹೇಳಿ ಅವ್ರಿಗೆ ಹೇಳಿ ಆಮೇಲೆ ಹೊಡಿಬೇಕು. ಖಂಡಿತವಾಗ್ಲೂ ಅಷ್ಟೊಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಏನಿಲ್ಲ, ಚಹಲ್ ಮಾತ್ರ ಚೆನ್ನಾಗಿ ಮಾಡ್ತಾರೆ, ಹರ್ಪ್ರೀತ್ ಸಿಂಗ್ ಮಾತ್ರ ಬೌಲಿಂಗ್ ಮಾಡ್ತಾರೆ. ಇನ್ನು ಫಾಸ್ಟ್ ಬೌಲರ್ಸ್ ಎಲ್ಲ ಯಾರಿದೆ ಅವರು ಎಲ್ಲ ಕೂಡ ಬರೀ 4 6 ಹೊಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲುಕ್ಕಿ ಫರ್ಗಸನ್ ಅಂತ ಬಂದಿದ್ರು ಇವತ್ತು, ಅವ್ರಿಗಂತೂ ಈ ಲುಕ್ಕಿ ಫರ್ಗಸನ್ ಏನಿದೆ ಈ ಸೀಸನ್ ಅಲ್ಲಿ ಈ ಸೀಸನ್ ಅಂತಲ್ಲ ಇಡೀ IPL ನೋಡ್ಕೊಂಡ್ ಬಂದ್ರೆ ಒಂದು ಸೀಸನ್ ಕೂಡ ಹೈಲೈಟ್ ಆಗಿದ್ದ ನೋಡೇ ಇಲ್ಲ ಗುರು. ಆ ರೀತಿ ಇರ್ತಾರೆ ಬೌಲಿಂಗ್ ಒಂದು, ಅವ್ರದ್ದು ಆಗಿತ್ತು ಈ ರೀತಿತ್ತು. ಮತ್ತೆ ನಿಮ್ಗೆ ರಾಜಸ್ಥಾನ ಗೆದ್ದಿದ್ದು ಖುಷಿ ಆಯ್ತಾ, ಪಂಜಾಬ್ ಗೆದ್ದಿದ್ದು ಸೋತಿದ್ದು ಬೇಜಾರಾಯ್ತು ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.